ಬಾರ್ಡರ್ ಸಿನಿಮಾದಲ್ಲಿ ಭೈರೋ ಸಿಂಗ್ನ ಪಾತ್ರ ಮರೆಯೋಕ್ಕಾಗುತ್ತಾ? ಅವನ್ ಫೈಟ್ ನೋಡಬೇಕು ಅಂತಾನೆ ಜನ ಥಿಯೇಟ್ರಿಗೆ ಹೋಗ್ತಾ ಇದ್ರಲ್ವಾ. ಅಂಥ ಸುನೀಲ್ ಶೆಟ್ಟಿ ಸನ್ಯಾಸಿ ಥರ ಗಡ್ಡ ಬಿಟ್ಕೊಂಡು ಜಡ್ಜಾಗಿ ರಿಯಾಲಿಟಿ ಶೋನಲ್ಲಿ ಕೂತಿರ್ಬೇಕಾದ್ರೆ ಒಬ್ಬರು ಪ್ರಶ್ನೆ ಕೇಳ್ತಾರೆ. 4 ವರ್ಷಗಳಿಂದ ಯಾವ ಸಿನಿಮಾಗಳಲ್ಲೂ ಕಾಣಿಸ್ಕೊಂಡಿಲ್ಲ, ಎಲ್ಲಿ ಹೋಗಿದ್ರಿ ಇಷ್ಟು ದಿನ? ಸಿನಿಮಾಗಳಲ್ಲಿ ಚಾನ್ಸ್ ಸಿಗಲಿಲ್ಲ ಅಂತ ಡಿಪ್ರೆಷನ್ ಹೋಗಿದ್ರಾ ಅಂತ ಅಲ್ಲಿರೋರೊಬ್ರು ಕೇಳ್ತಾರೆ. I think 4 साल मेरी ज़िंदगी के कैसे गुजरे मुझे पता ही नहीं चला. ಆಗ ಸುನೀಲ್ ಶೆಟ್ಟಿ ತನ್ನ ಬದುಕಿನ ಕಥೆಯ ಜೊತೆಗೆ ಆ 4 ವರ್ಷದ ಕಥೆನ ಹೇಳ್ತಿರ್ಬೇಕಾದ್ರೆ ಜನರು ಭಾವುಕರಾಗಿ ಕಣ್ತುಂಬಿಕೊಳ್ತಾ ಇದ್ರು. ಸುನೀಲ್ ಶೆಟ್ಟಿ ಭಾವುಕರಾಗಿ ಹೇಳಿದ್ದು ಹೀಗೆ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮಂಗಳೂರಿಗೆ ಸಮೀಪ ಇರೋ ಮುಲ್ಕಿಗೆ ವರ್ಷಕ್ಕೆ 1 ಸಲನಾದರೂ ನಾವು ಕುಟುಂಬ ಸಮೇತ ಹೋಗ್ತಿದ್ವಿ. ಆಗೆಲ್ಲ ಅಪ್ಪ ಅಭಿಮಾನದಿಂದ ಹೇಳೋರು, ಇದು ನಮ್ಮ ಹುಟ್ಟೂರು, ಇಲ್ಲಿ ನಮ್ಮ ಬಂಧುಗಳಿದ್ದಾರೆ, ರಕ್ತ ಹಂಚ್ಕೊಂಡು ಹುಟ್ಟಿದವರಿದ್ದಾರೆ, ಅವರನ್ನೆಲ್ಲ ನೋಡೋ ನೆಪದಲ್ಲಾದರೂ ನಾವು ಊರಿಗೆ ಬರಲೇಬೇಕು, ಯಾವತ್ತೂ ಯಾವುದೇ ಕಾರಣಕ್ಕೂ ನಮ್ಮ ಹುಟ್ಟೂರನ್ನ ಮರಿಬಾರ್ದು ಅಂತ. ಪ್ರತಿ ಸಲ ಊರಿಗೆ ಬಂದಾಗ್ಲೂ ವಾಪಸ್ ಮುಂಬೈಗೆ ಹೋಗಲೇಬಾರ್ದು, ಇಲ್ಲೇ ಇದ್ಬಿಡ್ಬೇಕು ಅಂತ ಅನ್ನಿಸ್ತಿತ್ತು. ಆ ಹಳ್ಳಿ, ಅಲ್ಲಿನ ಜನ, ಅವ್ರ ಅಕ್ರೆ, ಆ ವಾತಾವರಣ ಅಷ್ಟರ ಮಟ್ಟಿಗೆ ಮೋಡಿ ಮಾಡಿತ್ತು. ಒಮ್ಮೆ ಅಂತೂ ಅಪ್ಪನ ಮುಂದೆ ಕೂತು, ನೀನು ಇಲ್ಲೇ ಇದ್ಬಿಡ್ಬೇಕಿತ್ತು ಕಣಪ್ಪ, ಯಾಕಪ್ಪ ಬಾಂಬೆಗೆ ಹೋದೆ? ಬಾಂಬೆಗಿಂತ ಈ ಊರೇ ಚೆನ್ನಾಗಿದೆ ಅಂತ ಅಂದಿದ್ದೆ. ಅವತ್ತು ಅಪ್ಪ ಏನೂ ಮಾತಾಡದೆ ಸುಮ್ಮನೆ ನಕ್ಕು ಮೌನವಾಗಿದ್ರು. ಎಷ್ಟೋ ದಿನಗಳ ನಂತರ ತಮ್ಮ ಬಾಲ್ಯವನ್ನು ನೆನಪಿಸ್ಕೊಂಡು ಅಪ್ಪ ಹೇಳ್ತಾರೆ, ಮನೆಯಲ್ಲಿ ಕೆಟ್ಟ ಬಡತನ, ತುತ್ತು ಅನ್ನಕ್ಕೂ ತಾತ್ವಾರ ಅನ್ನೋವಾಗ ಓದುವ ಮನಸ್ಸಾದರೂ ಹೇಗೆ ಬರುತ್ತೆ? ಅನ್ನ ಸಂಪಾದನೆ ದಾರಿ ಹುಡ್ಕೊಂಡು 9ನೇ ವಯಸ್ಸಿಗೇನೆ ಮುಂಬೈಗೆ ಬಂದ್ಬಿಟ್ಟೆ. ಬಚ್ಪನ್ ಮೇಚ್ ಬೊಂಬೈ ಆಗ್ಯಾ ಥಾ. ಆ ದಿನಗಳಲ್ಲಿ ಬಡತನದಿಂದ ಕಂಗಾಲಾದವರೆಲ್ಲ ಓಡ್ ಬರ್ತಿದ್ದಿದ್ದು ಮುಂಬೈಗೇನೆ. ಹೆಚ್ಚಿನವ್ರಿಗೆ ಸಿಗ್ತಿದ್ದಿದ್ದು ಹೋಟೆಲ್ನಲ್ಲಿ ಟೇಬಲ್ ಕ್ಲೀನ್ ಮಾಡುವ ಕೆಲಸ. ಸಂಬಳದ ಜೊತೆಗೆ ಊಟ ವಸತಿ ಉಚಿತವಾಗಿ ಸಿಗ್ತಿದ್ರಿಂದ ಸಪ್ಲೈಯರ್ ಮತ್ತೆ ಕ್ಲೀನರ್ ಆಗಲು ಯಾರಿಗೂ ಮುಜುಗರ ಆಗ್ತಿರ್ಲಿಲ್ಲ. ಬಾಂಬೆ ಹೋಟೆಲ್ನಲ್ಲಿ ಕ್ಲೀನರ್ ಆದ್ನಲ್ಲ, ಅವು ನನ್ನ ಪಾಲಿನ ಕಡು ಕಷ್ಟದ ದಿನಗಳು. ಹೋಟೆಲ್ನಲ್ಲೇ ಉಳಿಯುವ ಅನುಕೂಲ ಇತ್ತು, ಆದರೆ ಚಾಪೆ ಬೆಡ್ಶೀಟು ಖರೀದಿ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡು ಇರಲಿಲ್ಲ. ಹಾಗಂತ ನೆಲದ ಮೇಲೆ ಮಲಗೋಕ್ಕೂ ಸಾಧ್ಯ ಇರಲಿಲ್ಲ. ಆಗ ನಾನೊಂದು ಮಾರ್ಗ ಹುಡುಕ್ತೆ. ಆ ದಿನಗಳಲ್ಲಿ ಭತ್ತದ ಹೊಟ್ಟಿನಿಂದ ಅಡುಗೆ ತಯಾರಾಗ್ತಿತ್ತು. ಹೊಟ್ಟು ತುಂಬಿದ ಚೀಲ ಖಾಲಿ ಆದರೆ ಸಾಕು, ಅದನ್ನು ಎತ್ತಿಟ್ಕೊಳ್ತಿದ್ದೆ. 3 ಗೋಣಿ ಚೀಲಗಳಂತೂ ಕಡ್ಡಾಯವಾಗಿ ನನ್ನಲ್ಲಿ ಇರ್ತಿದ್ವು. ಒಂದು ಹಾಸಕ್ಕೆ, ಇನ್ನೊಂದು ಹೊಲಿಯಲಿಕ್ಕೆ, ಇನ್ನೊಂದು ತಲೆದಿಂಬಿಗೆ. ಮುಂದೆ ನನಗೂ ಒಳ್ಳೆ ದಿನಗಳು ಬಂದವು. ಆ ಹೋಟೆಲ್ನಲ್ಲಿ ಕ್ಲೀನರ್ ಆಗಿದ್ನಲ್ಲ, ಆ ಹೋಟೆಲನ್ನೇ ಖರೀದಿ ಮಾಡೋರ ಮಟ್ಟಕ್ಕೆ ಬೆಳೆದೆ. ಆ ಹೋಟೆಲ್ಗೆ ಉಡುಪಿ ರೆಸ್ಟೋರೆಂಟ್ ಅಂತ ಹೆಸರಿಟ್ಟೆ. ಅಪ್ಪ ಕತೆ ಹೇಳಿದ ತಕ್ಷಣವೇ ಅಂಥದ್ದೊಂದು ಫೀಲ್ ಯಾಕೆ ಬಂತೋ ಗೊತ್ತಿಲ್ಲ. ಹಸಿವು ಮತ್ತು ಅಸಹಾಯಕತೆಯಿಂದ ಓಡಾಡಿದ್ರಲ್ಲ, ಆ ಜಾಗದಲ್ಲೇ ಒಂದು ದೊಡ್ಡ ಹೋಟೆಲ್ ಕಟ್ಟಬೇಕು, ಅಬ್ಬೆಪಾರಿ ಅಂತ ನಡೆದಾಡಿದ ಜಾಗದಲ್ಲೇ ಅಪ್ಪನನ್ನು ಅಧಿಪತಿಯನ್ನು ಕೂರಿಸ್ಬೇಕು ಎಂಬ ಬಯಕೆ ಅವತ್ತೇ ನನ್ನ ಜೊತೆ ಆಯಿತು. ದೊಡ್ಡ ಸಂಬಳದ ಕೆಲಸ ಪಡಿಬೇಕು ಅನ್ನೋ ಆಸೆಯಿಂದಾನೇ ಹೋಟೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಪದವಿ ಪಡೆದೆ. ಜೊತೆಗೆ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್. ಆಗ ಪರಿಚಯವಾದವಳೆ ಮನ ಅಲಿಯಾಸ್ ಮೋನಿಶಾ. ಗೆಳೆತನ ಬಲು ಬೇಗನೆ ಪ್ರೀತಿಗೆ ತಿರುಗಿತು. 9 ವರ್ಷ ಕಳೆದ ನಂತರ ಮದುವೆನೂ ಆಯಿತು. ಮನಾಳ ಜೊತೆಯಲ್ಲೇ ನನ್ನ ಬಾಳಿಗೆ ಮಹಾಲಕ್ಷ್ಮಿಯ ಪ್ರವೇಶವೂ ಆಯ್ತು ಅನ್ಬೋದು. ಯಾಕಂದರೆ ಮದುವೆಯಾದ 6 ತಿಂಗಳಲ್ಲೇ ನನ್ನ ಮೊದಲ ಸಿನಿಮಾ ಬಲ್ವಾನ್ ಬಿಡುಗಡೆ ಆಯಿತು. ಆ ನಂತರದಲ್ಲಿ ಹಣ, ಕೀರ್ತಿ ಸಿನಿಮಾಗಳು ಹುಡುಕೊಂಡು ಬಂದವು. ನೋಡ್ತಾನೆ 110 ಸಿನಿಮಾಗಳಲ್ಲಿ ನಟಿಸಿದೆ. ಸೆಂಚುರಿ ಸ್ಟಾರ್ ಅನ್ನಿಸ್ಕೊಂಡೆ. ಅಪ್ಪ ಸಪ್ಲೈಯರ ಕೆಲಸ ಮಾಡಿದ್ನಲ್ಲ, ಅದೇ ಜಾಗನ ಖರೀದಿ ಮಾಡಿ ಅಲ್ಲೊಂದು ದೊಡ್ಡ ಹೋಟೆಲ್ ಕಟ್ಟಿಸ್ದೆ. MD ಸ್ಥಾನದಲ್ಲಿ ಅಪ್ಪನ್ನ ಕೂರಿಸಿ, ಅಪ್ಪ ನೀನೀಗ ಅಬ್ಬೆಪಾರಿ ಅಲ್ಲ, ಈ ಜಾಗದ ಅಧಿಪತಿ ಅಂತ ಹೇಳಿ ಖುಷಿಪಟ್ಟೆ. ಹೀಗೆ ಹಲವಾರು ಉದ್ಯಮಗಳಲ್ಲಿ ಹಣ ತೊಡಗಿಸ್ದೆ. ಅದರ ಪರಿಣಾಮ ಕೆಲವೇ ದಿನಗಳಲ್ಲಿ 2 ತಲೆಮಾರು ಕೂತು ತಿಂದರೂ ಖಾಲಿಯಾಗದಷ್ಟು ಸಂಪತ್ತು ನನ್ನದಾಯಿತು. ಇಚ್ಛೆಯಂಥ ಪತ್ನಿ, ಮುದ್ದಾದ ಮಕ್ಕಳು, ಅರಮನೆಯಂಥ ಮನೆ, ಸಮಾಜದಲ್ಲಿ ಗೌರವ, ಅದಕ್ಕಿಂತ ಮಿಗಿಲಾಗಿ ಮಗನ ಬೆಳವಣಿಗೆ ಕಂಡು ಕಣ್ತೊಂಬಿಕೊಂಡ ತಂದೆ. ಇದಿಷ್ಟೂ ನನ್ನದಾಯಿತು. ಬಯಸಿದ್ದೆಲ್ಲವೂ ಬದುಕಲ್ಲಿ ಸಿಕ್ಕಿದೆ. ವಾಹ್,
ಲೈಫ್ ಈಸ್ ಬ್ಯೂಟಿಫುಲ್ ಅಂತ ನನಗೆ ನಾನೇ ಹೇಳ್ಕೊಂಡು ಖುಷಿ ಪಡ್ತಿದ್ದಾಗಲೇ ಆ ಘಟನೆ ನಡೆದು ಹೋಯಿತು. ಅದೊಂದು ಬೆಳಗ್ಗೆ ತಂದೆಯವರು ಬ್ಯಾಲೆನ್ಸ್ ಕಳೆದುಕೊಂಡು ಬಿದ್ದುಬಿಟ್ರು. ಅಯ್ಯಯ್ಯೋ ಇದೇನಾಗೋಯ್ತು ಅಂದ್ಕೊಂಡು ಆಸ್ಪತ್ರೆಗೆ ಹೋದರೆ, ಸಾರಿ ನಿಮ್ಮ ತಂದೆಯವ್ರಿಗೆ ಸ್ಟ್ರೋಕ್ ಆಗಿಬಿಟ್ಟಿದೆ, ಅವ್ರಿಗೆ ವಯಸ್ಸಾಗಿದೆ ನೋಡಿ, ಹಾಗಾಗಿ ಬೇಗ ಪಿಕಪ್ ಆಗೋದು ಕಷ್ಟ, ಆದರೂ ಹೋಪ್ ಕಳ್ಕೊಳ್ಳೋದು ಬೇಡ, ಟ್ರೀಟ್ಮೆಂಟ್ ಶುರು ಮಾಡೋಣ ಅಂದರು ಡಾಕ್ಟರ್. ಆಗ ನನ್ನ ಕೈಲಿ 4-6 ಸಿನಿಮಾಗಳಿದ್ವು. ನಿರ್ದೇಶಕ ಆ್ಯಕ್ಷನ್ ಅಂದ ತಕ್ಷಣವೇ ಹೀರೋ ಆಗಿ ಅಸಾಧ್ಯ ಅನ್ನೋದನ್ನೆಲ್ಲ ಮಾಡ್ತಿದ್ದೆ. ಆದರೆ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಆಸ್ಪತ್ರೆಗೆ ಬಂದರೆ ರೆಕ್ಕೆ ಮುರಿದುಕೊಂಡು ಗುಬ್ಬಿಯಂತೆ ಮಲಗಿದ್ದ ಅಪ್ಪ ಕಾಣಿಸ್ತಿದ್ರು. ತೆರೆ ಮೇಲೆ ಪವಾಡಗಳನ್ನು ಮಾಡ್ತಿದ್ದ ನನಗೆ ಮಾತು ಹೊರಡದೆ ತೊದಲ್ತಿದ್ದ ಅಪ್ಪನಿಂದ ಒಂದೇ ಒಂದು ಶಬ್ದ ಹೊರಡಿಸೋಕ್ಕೂ ಸಾಧ್ಯ ಆಗಲಿಲ್ಲ. ಶೂಟಿಂಗ್ನಲ್ಲಿ ನಾನು ಹೀರೋ ಗೆಟಪ್ನಲ್ಲಿ ಮೆರೆದಾಡೋ ವೇಳೆಯಲ್ಲಿ ಇಲ್ಲಿ ಆಸ್ಪತ್ರೆಯಲ್ಲಿ ಅಪ್ಪನಿಗೆ ನನ್ನ ನೆನಪಾಗ್ಬಿಟ್ರೆ, ಮಗನನ್ನು ನೋಡಬೇಕು ಅಂತ ಹಂಬಲಿಸಿ ಅದನ್ನು ಹೇಳಲಾಗದೆ ಆತ ಒದ್ದಾಡಿ ಹೋದರೆ ಅನ್ನೋ ಪ್ರಶ್ನೆಗಳು ನನ್ನ ತಲೆಯಲ್ಲಿ ಬರೋಕ್ಕೆ ಶುರು ಮಾಡಿದ್ವು. ಅದರ ಜೊತೆಗೆ ಈ ಹಣ ದುಡಿಮೆ ಯಾರಿಗೋಸ್ಕರ ಅನ್ನೋ ಪ್ರಶ್ನೆಗಳು ಜೊತೆಯಾದವು. ಆಗಲೇ ಅಪ್ಪ ಇರೋಷ್ಟು ದಿನ ಅವರೊಂದಿಗೆ ಇರಬೇಕು, ಅವ್ರ ಸಣ್ಣ ಕದಲಿಕೆಗೂ ಹೆಗಲಾಗಬೇಕು ಅನ್ನಿಸ್ತು. ಆನಂತರ ನಾನು ತಡ ಮಾಡಲಿಲ್ಲ. ಒಪ್ಕೊಂಡಿದ್ದ ಸಿನಿಮಾಗಳನ್ನು ಬೇಗ ಮುಗಿಸ್ದೆ. ಹೊಸ ಪ್ರಾಜೆಕ್ಟ್ಗೆ ಸಹಿ ಹಾಕೋದನ್ನು ನಿಲ್ಲಿಸಿದೆ. ನಂತರ ಅಪ್ಪನ ಎದುರು ಮಂಡಿಯೂರಿ ಕೂತು, ಇನ್ಮೇಲೆ ಶೂಟಿಂಗ್ಗೆ ಹೋಗಲ್ಲ ಕಣಪ್ಪ, ಇಡೀ ದಿನ ನಿನ್ನ ಜೊತೆನೇ ಇರ್ತೇನೆ, ಹೆದರ್ಕೋಬೇಡ, ನಿನ್ನನ್ನು ಉಳಿಸ್ಕೋತೀನಿ ಅಂದೆ. ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಅಪ್ಪ ತುಟಿಯಂಚಲ್ಲೇ ನಗ್ತಾ ಇದ್ದ. ನಡುಕ್ತಾನೆ ನನ್ನ ಕೈ ಹಿಡಿತಿದ್ದ. ಥ್ಯಾಂಕ್ಸ್ ಕಣೋ ಅನ್ನೋ ಸಂತೃಪ್ತ ಭಾವ ಅವನ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು. ಹಾಸ್ಪಿಟಲ್ಗೆ ಹೋಗುವಾಗ, ಊಟ ಮಾಡುವಾಗ, ಸ್ನಾನ ಕೂರಿಸಿದಾಗ ಅಪ್ಪ ತುಂಟ ಮಗುನಂತೆ ಹಠ ಮಾಡ್ತಿದ್ದ. ಟಾಯ್ಲೆಟಿಗೆ ಕರ್ಕೊಂಡು ಹೋಗುವಾಗ ಸಂಕಟ ಪಡ್ತಿದ್ದ. ಒಮ್ಮೊಮ್ಮೆ ಇದ್ದಕ್ಕಿದ್ದಂತೆ ಕಣ್ ತುಂಬಿಕೊಳ್ತಿದ್ದ. 4 ತುತ್ತು ತಿಂದ ತಕ್ಷಣವೇ ಸಾಕು ಅಂತ ಕೈ ಆಡಿಸ್ತಿದ್ದ. ಆಗೆಲ್ಲ ಇನ್ನು ಒಂದೇ ಒಂದು ತುತ್ತು, ಇದೇ ಕೊನೆ ತುತ್ತು ಅಂತೆಲ್ಲ ಹೇಳಿ ಊಟ ಮಾಡಿಸ್ತಿದ್ದೆ. ಆಗೆಲ್ಲ ಅಪ್ಪನ ಬಾಯಿಂದ ಒಂದು ಶಬ್ದನೂ ಬರ್ತಿರ್ಲಿಲ್ಲ. ಆದರೆ ಅವನ ಕಂಗಳು ಮಾತಾಡ್ತಾ ಇದ್ವು. ತಾಯಿಯೊಬ್ಬಳು ತನ್ನ ಮಗುನ ಜೋಪಾನ ಮಾಡ್ತಾಳಲ್ಲ, ಅದೇ ಥರ ನಾನು ಅಪ್ಪನನ್ನು ನೋಡಿಕೊಂಡೆ. ಅಪ್ಪನಿಗೆ ತುತ್ತು ತಿನ್ನಿಸುವ ಅದೃಷ್ಟ ಎಲ್ಲ ಮಕ್ಕಳಿಗೂ ಬರಲ್ಲ. ಅಂಥದ್ದೊಂದು ಅದೃಷ್ಟ ನಂದಾಗಿತ್ತು. ತಂದೆಯ ಸೇವೆ ಮಾಡಿದಾಗ ದಕ್ಕಿದ ಖುಷಿ ಫಿಲ್ಮ್ಫೇರ್ ಪ್ರಶಸ್ತಿ ಪಡೆದಾಗಲೂ ಆಗಿರಲಿಲ್ಲ. 4 ವರ್ಷಗಳ ಆ ಅವಧಿಯಲ್ಲಿ ಅಪ್ಪನೊಳಗೆ ನನಗೆ ದೇವರು ಕಾಣಿಸ್ದ. ಪುಟ್ಟ ಮಗುನಂತೆ ನಗುತ್ತಾ, ಅಳುತ್ತಾ, ಉಸಿಮುನಿಸು ತೋರುತ್ತಾ, ದಿಢೀರ್ ಸಿಟ್ಟಾಗುತ್ತಾ ನನ್ನೊಂದಿಗಿದ್ದ ಅಪ್ಪ ಕಡೆಗೊಮ್ಮೆ ಉಸಿರು ನಿಲ್ಲಿಸೇ ಬಿಟ್ಟು. ಕಣ್ಮುಚ್ಚುವ ಮೊದಲು ಮೆಚ್ಚುಗೆಯಿಂದ ನನ್ನತ್ತ ನೋಡಿದರು. ಅದು ನನ್ನ ಬದುಕಿನ ಸಾರ್ಥಕ ಕ್ಷಣ. ಮತ್ತೆ ಹಿಂದಿ ಚಿತ್ರರಂಗದಲ್ಲೂ ಹಲವು ಬದಲಾವಣೆಗಳಾದವು. ಒಂದರ್ಥದಲ್ಲಿ ಜನ ನನ್ನ ಮರ್ತೂ ಬಿಟ್ಟರು. ಅದಕ್ಕಾಗಿ ವಿಷಾದ ಇಲ್ಲ. ಈಗ ಯಾರಾದರೂ ಸಮಾಜಕ್ಕೆ, ಇಂದಿನ ಯುವ ಪೀಳಿಗೆಗೆ ನಿಮ್ಮ ಸಂದೇಶ ಏನಂತ ಕೇಳಿದರೆ, ತಾಯಿ ತಂದೆಯ ರೂಪದಲ್ಲೇ ದೇವರಿದ್ದಾನೆ, ಹಾಗಾಗಿ ಹೆತ್ತವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದಷ್ಟೇ ಹೇಳ್ತೇನೆ. ಹೀಗೆ ಮುಗಿಯುತ್ತದೆ ಸುನಿಲ್ ಶೆಟ್ಟಿಯ ಮಾತು.